ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತು ವಿದ್ಯಾರ್ಥಿಗಳೇ, ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಭೌತ ವಿಜ್ಞಾನ ಮತ್ತು ರಸಾಯನ ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟಂತೆ SLC ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಅಂತಕ್ಕಂಥದ್ದನ್ನು ಮತ್ತು ಯಾವ ರೀತಿ ಆ ಭೌತ ವಿಜ್ಞಾನ ಮತ್ತು ರಸಾಯನ ವಿಜ್ಞಾನಗಳ ಪಾಠಗಳಿಗೆ ಸಂಬಂಧಪಟ್ಟಂತೆ 80ಕ್ಕೆ 80 ಅಂಕಗಳನ್ನು ಗಳಿಸಬಹುದು ಅನ್ನುವಂಥದ್ರ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೇವೆ. ಸೊ ಈಗಿನ ಒಂದು ವಿಡಿಯೋದಲ್ಲಿ ನಾವು ಜೀವ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪಾಠಗಳಿಂದ ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ಮತ್ತು ಅವುಗಳನ್ನು ಯಾವ ರೀತಿ ತಯಾರು ಮಾಡ್ಬೋದು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಇಲ್ಲಿ ತಾವು ಗಮನಿಸಬಹುದು, ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಸೊ ಕಿಣ್ವಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಭಾಳ ಸಾರಿ ಕೇಳಲಾಗಿದೆ. ಅಮೈಲೇಸ್, ಟ್ರಿಪ್ಸಿನ್, ಲೈಪೇಸ್, ಹೌದಾ? ಸೊ ಈ ರೀತಿಯ ಇನ್ನು ಕಿಣ್ವಗಳಿವೆ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಏನು ಕಿಣ್ವಗಳಿವೆ ಅವುಗಳ ಕಾರ್ಯಗಳ ಬಗ್ಗೆ ಭಾಳ ಸಾರಿ ಕ್ವಶನನ್ನು ಎಕ್ಸಾಮ್ದಲ್ಲಿ ಕೇಳಲಾಗಿದೆ. ಆದ್ದರಿಂದ ಕಿಣ್ವಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ತಪ್ಪದೆ ತಯಾರಿ ಮಾಡಿಕೊಳ್ಳಿ. ಇನ್ನು ನೆಕ್ಸ್ಟ್ ಏನಂತಂದರೆ ಪತ್ರರಂಧ್ರದ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಮತ್ತು ಪತ್ರರಂಧ್ರದ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಸೊ ಅದರ ಜೊತೆಗೆ ನೆಕ್ಸ್ಟ್ ರಕ್ತನಾಳಗಳು ಮತ್ತು ಅವುಗಳ ಕಾರ್ಯಗಳು, ಅಪಧಮನಿ ಇರ್ಬೋದು, ಅಭಿಧಮನಿ ಇರ್ಬೋದು, ಲೋಮನಾಳಗಳಿರ್ಬೋದು, ಅವುಗಳ ಕಾರ್ಯಗಳಿರ್ಬೋದು. ಇನ್ನು ಹೃದಯದಿಂದ ಹೊರಡತಕ್ಕಂತಹ ಮಹಾ ಅಪಧಮನಿ ಇರ್ಬೋದು, ಪುಪ್ಪಸಕ ಅಪಧಮನಿ ಇರ್ಬೋದು, ಪುಪ್ಪಸಕ ಅಭಿಧಮನಿಗಳಿರ್ಬೋದು, ಉಚ್ಚ ಮತ್ತು ನೀಚ ಅಭಿಧಮನಿಗಳಿರ್ಬೋದು. ಸೊ ಆ ಒಂದು ರಕ್ತನಾಳಗಳಿಗೆ ಸಂಬಂಧಪಟ್ಟಂತೆ ಮತ್ತು ಅವುಗಳ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳುವಂಥದ್ದು ಇರುತ್ತೆ. ಇನ್ನು ಅದೇ ರೀತಿಯಾಗಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಎಕ್ಸಾಮ್ನಲ್ಲಿ 100% ಆಗಿ ಕೇಳತಕ್ಕಂಥ ಕ್ವಶನ್ ಏನಂತಂದರೆ ಭಾಸ್ವ ವಿಸರ್ಜನೆ ಪ್ರಾಮುಖ್ಯತೆ. ಸೊ ಭಾಸ್ವ ವಿಸರ್ಜನೆ ಸಂಬಂಧಪಟ್ಟಂತೆ ಏನು ಪ್ರಾಮುಖ್ಯತೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳ್ತಕ್ಕಂಥದ್ದು. ಇನ್ನು ನಕ್ಷ ಹರಿವು ಏನಿದೆ, ಉಸಿರಾಟದ ವಿಧಗಳೇನಿವೆ, ವಾಯುವಿಕ ಉಸಿರಾಟ ಇರ್ಬೋದು, ಅವೈವಿಕ ಉಸಿರಾಟ ಇರ್ಬೋದು, ಅಥವಾ ಕೆಲವೊಂದು ಸಾರಿ ಆಕ್ಸಿಜನ್ ಕಡಿಮೆ ಸಪ್ಲೈ ಆದಂಥ ಸಂದರ್ಭದಲ್ಲಿ ಸ್ನಾಯುಗಳಲ್ಲಿ ಉಂಟಾಗ್ತಕ್ಕಂಥ ಸ್ನಾಯು ಸೆಳೆತಕ್ಕೆ ಕಾರಣ ಆಗಿರ್ತಕ್ಕಂಥ ಏನು ಒಂದು ವಿಧ ಇದೆ. ಸೊ ಆ ವಿಧಕ್ಕೆ ಸಂಬಂಧಪಟ್ಟಂತೆ ಒಂದು ನಕ್ಷಾ ಹರಿವು ಇದೆ ಪುಸ್ತಕದಲ್ಲಿ. ಆ ನಕ್ಷಾ ಹರಿವನ್ನು ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ, ಅದರಿಂದ ಒಂದು ಕ್ವಶನ್ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಪಾಠಕ್ಕೆ ಸಂಬಂಧಪಟ್ಟಂತೆ xylem ಅಂಗಾಂಶದ ಕಾರ್ಯಗಳಿರ್ಬೋದು ಅಥವಾ ಫ್ಲೋಯಮ್ ಅಂಗಾಂಶದ ಕಾರ್ಯಗಳಿರ್ಬೋದು, ಜಲ ವಾಹಕ ಅಂಗಾಂಶಗಳು ಯಾವುವು ಮತ್ತು ಅವುಗಳ ಕಾರ್ಯಗಳೇನು ಅನ್ನುವಂಥ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಇಮ್ಮಡಿ ಪರಿಚಲನೆ ಅಂದರೆ ಏನು, ಇಮ್ಮಡಿ ಪರಿಚಲನೆಯ ಮಹತ್ವದ ಬಗ್ಗೆ ಕ್ವಶನ್ ಕೇಳ್ತಾರೆ. ಆಮೇಲೆ ಪತ್ರದ ಚಿತ್ರವನ್ನು ಕೊಟ್ಟು ಪತ್ರದ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ದ್ಯುತಿ ಸಂಶ್ಲೇಷಣೆಗೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಂದರೇನು, ಹೌದಾ? ಆಮೇಲೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗುವ ಘಟನೆಗಳು ಯಾವುವು ಅಂತಕ್ಕಂಥದ್ರ ಬಗ್ಗೆ ಕೇಳ್ತಾರೆ. ಆಮೇಲೆ ಹಿಮೋಗ್ಲೋಬಿನ್ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಒಂದು ಅನ್ವಯಿಕ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಮತ್ತು ಚಿತ್ರಾಧಾರಿತ ಪ್ರಶ್ನೆಗೆ ಸಂಬಂಧಿಸಿದ ಆಲ್ರೆಡಿ ನಾವು ಹೇಳಿದ್ವಿ ಪತ್ರರಂಧ್ರಕ್ಕೆ ಸಂಬಂಧಪಟ್ಟಂತೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನೊಂದು ಏನಂತಂದರೆ ನೆಲಚರ ಜೀವಿಗಳು ಮತ್ತು ಜಲಚರ ಜೀವಿಗಳ ಉಸಿರಾಟದ ದರಗಳಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು, ಅದಕ್ಕೆ ಕಾರಣಗಳೇನು ಅಂತಕ್ಕಂಥದ್ದು ಕ್ವಶನ್ನು ಭಾಳಷ್ಟು ಇಂಪಾರ್ಟೆಂಟ್. ಸೊ ಇನ್ನು ಶ್ವಾಸಕಾಂಗದ ವಿವಿಧ ಭಾಗಗಳೇನಿವೆ ಅಥವಾ ಶ್ವಾಸಕೋಶದ ವಿವಿಧ ಭಾಗಗಳಿರ್ಬೋದು, ಅಥವಾ ಮೂತ್ರಜನಕಾಂಗಕ್ಕೆ ಸಂಬಂಧಪಟ್ಟಂತೆ ಮೂತ್ರಪಿಂಡದ ವಿವಿಧ ಭಾಗಗಳಿರ್ಬೋದು, ಅವುಗಳ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳುವಂಥದ್ದು ಇರುತ್ತೆ. ಇನ್ನು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ವಿಲಯಗಳ ಕಾರ್ಯಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದು ಎಕ್ಸಾಮ್ದಲ್ಲಿ ಬಹಳ ಸಾರಿ ರಿಪೀಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಆಮೇಲೆ ನೈಟ್ರೋಜನ್ ತ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಇದೇ ಈಗಾಗಲೇ ಹೇಳಿದ್ವಿ ನಾವು, ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ನೈಟ್ರೋಜನ್ ತ್ಯಾಜ್ಯ ಏನಿದೆ, ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಇರ್ಬೋದು. ಆಮೇಲೆ ನೆಫ್ರಾನ್ ಚಿತ್ರ ಮಾತ್ರ 100% ಆಗಿ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಸೊ ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟು ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸಗಳಿರ್ಬೋದು, ಮೂತ್ರಜನಕಾಂಗ ಮತ್ತು ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಂಥ ಅನ್ವಯಿಕ ಪ್ರಶ್ನೆಗಳಿರ್ಬೋದು. ಆಲ್ರೆಡಿ ನಾನು ಹೇಳಿದ ಮೇಲ್ಗಡೆ ಯಾವ ರೀತಿ ಕೇಳ್ತಾರೆ ಅಂಥೇಳಿ. ಇನ್ನು ಸಣ್ಣ ಕರುಳಿನ ಉದ್ದ, ಸೊ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಮಾಂಸಾಹಾರಿಗಳ ಸಣ್ಣ ಕರುಳಿನ ಉದ್ದ ಕಡಿಮೆ ಇರುತ್ತೆ, ಸಸ್ಯಾಹಾರಿಗಳಲ್ಲಿ ಸಣ್ಣ ಕರುಳಿನ ಉದ್ದ ಹೆಚ್ಚಾಗಿರುತ್ತೆ, ಏಕೆ ಕಾರಣ ಕೊಡಿ ಅಂತಕ್ಕಂಥ ಕ್ವಶನ್ ಇರ್ಬೋದು. ಇನ್ನು ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗತಕ್ಕಂತಹ ಘಟನೆಗಳೇನಿವೆ ಇವು ಸಹ ಭಾಳಷ್ಟು ಇಂಪಾರ್ಟೆಂಟು, ಎಕ್ಸಾಮ್ದಲ್ಲಿ ಭಾಳ ಸರಿ ರಿಪೀಟ್ ಆಗಿದೆ. xylem ಫ್ಲೋಯಮ್ಗಳ ನಡುವಿನ ವ್ಯತ್ಯಾಸ, ಸಸ್ಯಗಳು ತ್ಯಾಜ್ಯಗಳನ್ನು ಹೊರಹಾಕ್ತಕ್ಕಂಥ ತಂತ್ರಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 2 ಮಾರ್ಕ್ಸ್ಗೆ ಇದನ್ನು 100% ಆಗಿ ಕೇಳತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಆದ್ದರಿಂದ ತಯಾರಿ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಸಣ್ಣ ಕರುಳಿನಲ್ಲಿ ನಡೀತಕ್ಕಂಥ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಕ್ವಶನ್ಸು ಭಾಳಷ್ಟು ಇಂಪಾರ್ಟೆಂಟು, ಇದು ಸಹ ಎಕ್ಸಾಮ್ದಲ್ಲಿ ಕೇಳತಕ್ಕಂಥ ಸಾಧ್ಯತೆ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ ಆಲ್ವಿಯೋಲಗಳ ಕಾರ್ಯಗಳಿರ್ಬೋದು. ಆಮೇಲೆ MLC-ಕರಣ, ಹೌದಾ? ಸೊ ಕಬ್ಬಿನ MLC-ಕರಣಕ್ಕೆ ಸಂಬಂಧಪಟ್ಟಂತೆ ಕ್ವಶನನ್ನು ಭಾಳ ಸಾರಿ ರಿಪೀಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಮುಂದಿನ ಪಾಠ ಅನುವಂಶೀಯತೆಯ ಪಾಠ. ಈ ಅನುವಂಶೀಯತೆಯ ಪಾಠಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಲಿಮಿಟೆಡ್ ಆಗಿರತಕ್ಕಂತಹ
ಕಾನ್ಸೆಪ್ಟ್ಗಳ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಒಂದನೇದು ಯಾವುದು ಅದರೊಳಗೆ ಅಂತಂದರೆ ವರ್ಣತಂತುಗಳ ಸಂಖ್ಯೆ. ಇದು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳ್ತಕ್ಕಂಥ ಸಮಸ್ಯೆ ಆಗಿದೆ, ಪ್ರಶ್ನೆ ಆಗಿದೆ. ಇನ್ನು 100% ಆಗಿ ಕೇಳ್ತಕ್ಕಂಥ ಕ್ವಶನ್ ಯಾವುದು ಈ ಅನುವಂಶಿತ ಪಾಠದಲ್ಲಿ ಅಂದರೆ ಏಕತಳೀಕರಣಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಪ್ರಶ್ನೆ. ಏಕತಳೀಕರಣ ಎಂದರೇನು, ಅಥವಾ ಏಕತಳೀಕರಣದ ಏನು F1 ತಳಿ ಪೀಳಿಗೆ ಆಗಿರ್ಬೋದು ಅಥವಾ ಚಕ್ರ ಬೋರ್ಡ್ ಆಗಿರ್ಬೋದು, ಅದನ್ನು ವಿವರಿಸಿ ಅನ್ನುವಂತಹ ಒಂದು ಪ್ರಶ್ನೆ 100% ಆಗಿ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಇನ್ನು ಜೀನ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಇದು ಸಹ ಅನ್ವಯಿಕವಾಗಿರುತ್ತೆ. ಇನ್ನು DNA ಸ್ವಪ್ರತೀಕರಣ ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ದಲ್ಲಿ ಭಾಳ ಸರಿ ರಿಪೀಟ್ ಮಾಡಿರೋದ್ರಿಂದ ಇದನ್ನು ಇಂಪಾರ್ಟೆಂಟ್ ಅದನ್ನು ಹಾಕ್ತೀನಿ. ಸೊ ನಾಳೆ ಎಕ್ಸಾಮ್ದಲ್ಲಿ ಇದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅನುವಂಶಿತೆ ಅಂದರೆ ಏನು ಅನ್ನುವಂಥದ್ದು ಸರಳವಾಗಿರ್ತಕ್ಕಂಥ ಪ್ರಶ್ನೆ. ಮತ್ತು ತಳಿಗುಣ ಸೂಚಕ, ಗುಣದ ಸೂಚಕ, ಇದು ಸಹ ಒಂದು ರೀತಿಯ ಅನ್ವಯಿಕ ರೀತಿಯ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇನ್ನು ಮಗುವಿನಲ್ಲಿ ಲಿಂಗ ನಿರ್ಧರಣೆ ಅಂತಕ್ಕಂಥ ಕ್ವಶನ್ ಏನಿದೆ, ಇದು ಸಹ 100% ಆಗಿ ನಾಳೆ ಎಕ್ಸಾಮ್ದಲ್ಲಿ ಕೇಳ್ತಾರೆ. ನೋಡಿರಿ ಯಾವ್ಯಾವು ಅಂತಂದರೆ ಏಕತಳೀಕರಣ ಪ್ರಯೋಗದ ಚಕ್ಕರ್ ಬೋರ್ಡ್ ಬಿಡಿಸ್ಲಂಥ ವಿವರಣೆ ಮತ್ತು ಮಗುವಿನಲ್ಲಿ ಲಿಂಗ ನಿರ್ಧರಣೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು. ಸೊ ಎರಡು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು, 100% ಆಗಿ ಎರಡನ್ನು ಕೇಳ್ತಾರೆ. ಇನ್ನು ಸಾಮಾನ್ಯತೆ ಮತ್ತು ಭಿನ್ನತೆ ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಸೊ ಲಿಂಗ ನಿರ್ಧರಣೆ ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೇವೆ ಈಗ ಆಲ್ರೆಡಿ. ಆಮೇಲೆ ಪ್ರಬಲ ಗುಣ ಮತ್ತು ದುರ್ಬಲ ಗುಣಗಳಿಗೆ ಸಂಬಂಧಪಟ್ಟಂತೆ, ಆಮೇಲೆ ವಂಶವಾಹಿಗಳಿಂದ ಸಸ್ಯದ ಎತ್ತರದ ನಿರ್ಧರಣೆ, ಇದು ಸಹ ಅನ್ವಯಿಕ ರೀತಿಯ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ವಂಶವಾಹಿಗಳಿಗೆ ಸಂಬಂಧಪಟ್ಟ ಎತ್ತರದ ನಿರ್ಧರಣೆಯನ್ನು ಯಾವ ರೀತಿ ಮಾಡಲಾಗುತ್ತೆ, ಸೊ ಅದರಲ್ಲಿರ್ತಕ್ಕಂಥ ಅಂಶಗಳು ಯಾವ್ಯಾವ ಇರುತ್ತವೆ, ಅಂಶಗಳು ಯಾವ ರೀತಿಯಾಗಿ ಪ್ರಾಬಲ್ಯತೆಯನ್ನು ತೋರಿಸ್ತವ, ಯಾವ ಅಂಶಗಳು ದುರ್ಬಲತೆಯನ್ನು ತೋರಿಸ್ತವ, ಒಂದು ಗ್ರೂಪ್ ಆಫ್ ಏನು ಅಲೀಲ್ಸ್ ಇರುತ್ತೆ, ಅಂದರೆ ಕ್ರೋಮೋಸೋಮ್ ಗ್ರೂಪ್ ಇರುತ್ತೆ, ಅದರಲ್ಲಿ ಯಾವುದು ಪ್ರಬಲವಾಗಿರುತ್ತೆ ಅದು ವ್ಯಕ್ತವಾಗುತ್ತೆ, ಯಾವುದು ದುರ್ಬಲವಾಗಿರುತ್ತೆ ಅದು ಕೇವಲ ದುರ್ಬಲವಾಗಿರತಕ್ಕಂಥ ಅಂಶಗಳಲ್ಲಿ ಮಾತ್ರ ಅದು ವ್ಯಕ್ತ ಆಗುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ವಂಶವಾಹಿಗಳಿಂದ ಸಸ್ಯದ ಎತ್ತರದ ನಿರ್ಧರಣೆ ಹೇಗೆ ಆಗುತ್ತೆ ಅಂತಕ್ಕಂಥ ಕ್ವಶನ್ನ ಕೇಳ್ತಾರೆ. ಮತ್ತು ದ್ವಿತಳೀಕರಣಕ್ಕೆ ಸಂಬಂಧಪಟ್ಟಂತೆ ಇವು ಸಹ ಎಕ್ಸಾಮ್ದಲ್ಲಿ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ, ಇದನ್ನು ಸಹ ಮಿಸ್ ಮಾಡಲೇಬಾರದು. ಸೊ ಇನ್ನು ಮುಂದಿನ ಪಾಠ ನೋಡೋದಂತೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವಂತಹ ಪಾಠ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಕ್ಸಾಮ್ನಲ್ಲಿ. ಸೊ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಕ್ಸಾಮ್ದಲ್ಲಿ. ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ವಿಧಗಳೇನಿವೆ, ವಿದಳನ ಇರಬಹುದು, ಬಹು ವಿದಳನ ಇರಬಹುದು, ತುಂಡರಿಕೆಯ ವಿಧಾನ ಇರಬಹುದು, ಸೊ ಈ ರೀತಿಯಾಗಿ ಮಗುವಿಕೆ ಇರ್ಬೋದು, ಅನೇಕ ರೀತಿಯ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ವಿಧಗಳೇನಿವೆ, ಈ ಎಲ್ಲ ವಿಧಗಳ ಬಗ್ಗೆ ಅವುಗಳ ಅರ್ಥ ಇರ್ಬೋದು, ಅವುಗಳಿಗೆ ಉದಾಹರಣೆಗಳಿರ್ಬೋದು, ಸೊ ಯಾವ ರೀತಿ ಅದು ಸಂತಾನೋತ್ಪತ್ತಿ ನಡೀತೈತಿ ಅಂತಕ್ಕಂಥದ್ದಿರ್ಬೋದು, ಅವುಗಳ ಬಗ್ಗೆ ಸಂಪೂರ್ಣವಾಗಿರ್ತಂತಹ ಮಾಹಿತಿಯನ್ನು ಮಕ್ಕಳು ಪಡೆದುಕೊಳ್ಬೇಕು. ಇನ್ನು ಇದೇ ಪಾಠದಲ್ಲಿ ಬರ್ತಕ್ಕಂಥ ಜರಾಯುವಿನ ಕಾರ್ಯ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಮೇಲೆ ನಿಷೇಚನದ ನಂತರ ಆಗ್ತಕ್ಕಂತಹ ಬದಲಾವಣೆಗಳು, ಈ ಒಂದು ಪಾಠ ವಾರ್ಷಿಕ ಪರೀಕ್ಷೆಯಲ್ಲಿ 5 ಅಂಕಕ್ಕೆ ಫಿಕ್ಸ್ ಆಗಿರ್ತಕ್ಕಂತಹ ಪಾಠ. ಹೌದಾ, 5 ಅಂಕಕ್ಕೆ ಈ ಒಂದು ಪಾಠದ ಏನು 38ನೇ ಕ್ವಶನ್ ಇರುತ್ತೆ ನಿಮ್ಮ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ. ಕೊನೆಯ ಪ್ರಶ್ನೆ 38ನೇ ಪ್ರಶ್ನೆ ಇರುತ್ತೆ. ಆ 38ನೇ ಪ್ರಶ್ನೆ 5 ಅಂಕಕ್ಕೆ ಸೀಮಿತವಾಗಿರುತ್ತೆ. ಆ 5 ಅಂಕದ ಏನು ಪ್ರಶ್ನೆ ಬರುತ್ತೆ ಅದು ಇದೇ ಪಾಠದಿಂದನೇ ಬರುತ್ತೆ. ಸೊ ಆದ್ದರಿಂದ ಯಾವ್ಯಾವ ಕಾನ್ಸೆಪ್ಟ್ಗಳ ಮೇಲೆ ಅವ್ರು ಕ್ವಶನ್ ಕೇಳ್ತಾರೆ ಅಂತಂದರೆ, ನಿಷೇಚನದ ನಂತರ ಆಗ್ತಕ್ಕಂಥ ಬದಲಾವಣೆ, ಹೂವಿನಲ್ಲಿ ನಿಷೇಚನದ ನಂತರ ಆಗುವ ಬದಲಾವಣೆಗಳು ಏನು ಅಂತಕ್ಕಂಥ ಕ್ವಶನ್ ಇರ್ಬೋದು. ಆಮೇಲೆ ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು ಯಾವುವು, ಮತ್ತು ಬ್ಯಾಕ್ಟೀರಿಯಾದಿಂದ ಹರಡುವ ಇರ್ಬೋದು, ವೈರಸ್ನಿಂದ ಹರಡುವ ಇರ್ಬೋದು, ಅದರ ಬಗ್ಗೆ ಕ್ವಶನ್ ಕೇಳೋದಾಗಿರ್ಬೋದು. ಆಮೇಲೆ ಭಿನ್ನತೆಯ ಮಹತ್ವದ ಬಗ್ಗೆ ಕೇಳೋದಾಗಿರ್ಬೋದು, ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸ್ವಕೀಯ ಪರಾಗಸ್ಪರ್ಶ ಇದಕ್ಕೆ ಸಂಬಂಧಪಟ್ಟಂತೆ ಅನ್ವಯಿಕ ಪ್ರಶ್ನೆಗಳು 1 ಅಥವಾ 2 ಮಾರ್ಕ್ಸಿಗೆ ಕೇಳ್ತಾರೆ. ಆಮೇಲೆ ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಈ ಒಂದು ಪಾಠದಿಂದ 1 ಅಂಕದಲ್ಲಿ. ಇನ್ನು ಇದೇ ನಾವು ಜಸ್ಟ್ ಚರ್ಚೆ ಮಾಡ್ತಾ ಇದ್ವಿ, 5 ಅಂಕದ ಪ್ರಶ್ನೆ ಇದೇ ಪಾಠದಿಂದ ಬರುತ್ತೆ. ಹಾಗಾದರೆ ಯಾವ್ಯಾವ ಕ್ವಶನ್ ಬರ್ತವೆ ಅಂತಂದರೆ ಆಲ್ರೆಡಿ ಮೇಲೆ ಕೆಲವೊಂದಷ್ಟು ಹೇಳಿದ್ದೀನಿ. ಇನ್ನು ಇಲ್ಲಿರ್ತಕ್ಕಂಥ ಕೆಲವೊಂದಷ್ಟು 5 ಅಂಕದ ಪ್ರಶ್ನೆಗಳು ಯಾವ ಬರ್ಬೋದು, ಅದರೊಳಗೆ ಯಾವ್ಯಾವ ಕೇಳ್ತಾರೆ ಅಂತಂದರೆ, ಗರ್ಭ ನಿರೋಧಕ ವಿಧಾನಗಳ ಬಗ್ಗೆ 5 ಮಾರ್ಕ್ಸಿನ ಕ್ವಶನ್ಸ್ದೊಳಗನೆ ABC ಅಂತ ಮಾಡಿರುತ್ತೆ ಅಥವಾ AB ಅಂತ ಮಾಡಿರುತ್ತೆ, ಅದರಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಪುರುಷ ಸಂತಾನೋತ್ಪತ್ತಿಯ ಭಾಗಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 5 ಮಾರ್ಕ್ಸಿನೊಳಗೆ ಈ ರೀತಿ ಕ್ವಶನ್ನ ಕೇಳುವಂಥ ಸಾಧ್ಯತೆ ಇರುತ್ತೆ. ಪುರುಷ ಸಂತಾನೋತ್ಪತ್ತಿಯ ಭಾಗಗಳು ವೃಷಣಗಳಿರಬಹುದು, ಪ್ರೋಸ್ಟೇಟ್ ಗ್ರಂಥಿ ಇರಬಹುದು. ಸೊ ಆ ಗ್ರಂಥಿಗಳ ಕಾರ್ಯಗಳೇನು ಅಂತಕ್ಕಂಥದ್ರ ಬಗ್ಗೆ ಕೆಲವೊಂದಷ್ಟು ಕ್ವಶನ್ನ ಈ ಒಂದು 5 ಮಾರ್ಕ್ಸಿನೊಳಗೆ ಕೇಳ್ತಾರೆ. ಇನ್ನು ಋತುಚಕ್ರ ಎಂದರೇನು, ಅಥವಾ ಋತುಚಕ್ರ ಹೇಗೆ ಉಂಟಾಗುತ್ತದೆ, ಅಥವಾ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ಅಂತಕ್ಕಂಥ ಏನು ಕ್ವಶನ್ ಇರುತ್ತೆ, ಇದೂ ಸಹ 5 ಮಾರ್ಕ್ಸಿನೊಳಗೆ ಕೇಳುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಕಾಯದ ಸಂತಾನೋತ್ಪತ್ತಿಯ ಅನುಕೂಲಗಳು, ಇದನ್ನೂ ಸಹ 5 ಮಾರ್ಕ್ಸಿನೊಳಗೆ ಕೇಳುವಂಥ ಸಾಧ್ಯತೆ ಇರುತ್ತೆ.
ಆಮೇಲೆ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ಇರುತ್ತವೆ. ಇದನ್ನು 1 ಮಾರ್ಕ್ಸಿಗೂ ಅಥವಾ 5 ಮಾರ್ಕ್ಸಿಂದ್ರೊಳಗಿನ ಸಬ್ ಪಾಯಿಂಟ್ ಮಾಡಿ ಸಬ್ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಬೀಜವು ಸಸ್ಯದ ಭವಿಷ್ಯ ಹೇಗೆ ಅನ್ನುವಂತಹ ಕ್ವಶನ್ನು ಬಹಳ ಸಾರಿ ರಿಪೀಟ್ ಆಗಿರ್ತಕ್ಕಂಥದ್ದು. ಸೊ ಇದನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ತಾಯಿಯ ಗರ್ಭದಲ್ಲಿ ಭ್ರೂಣವು ಹೇಗೆ ಬೆಳೆಯುತ್ತದೆ ಅನ್ನುವಂಥದ್ರ ಬಗ್ಗೆ ವಿವರಣೆ ಕೇಳೋದಾಗಿರ್ಬೋದು. ಸೊ ಈ ರೀತಿ ಎಲ್ಲ ಏನು ಅಂಶಗಳನ್ನು ನಾನು ಇಂಪಾರ್ಟೆಂಟಾಗಿ ಹೇಳಿದ್ದೀನಿ. ಸೊ ಈ ಎಲ್ಲ ಅಂಶಗಳು 5 ಅಂಕದ ಪ್ರಶ್ನೆಯಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಸೊ ಇನ್ನು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋದಂತೆ, ಅನುವರ್ತನಾಚಲನೆಗಳಿಗೆ ಸಂಬಂಧಪಟ್ಟಂತೆ ಚಿತ್ರಾಧಾರಿತ ಪ್ರಶ್ನೆಗಳಿರ್ಬೋದು, ಅಥವಾ ಅನುವರ್ತನಾಚಲನೆಗಳಿಗೆ ಸಂಬಂಧಪಟ್ಟಂತೆ ಅನುವರ್ತನ ಚಲನೆ ವಿಧಗಳಿಗೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳಿರ್ತಕ್ಕಂಥದ್ದನ್ನು ನಾವು ಭಾಳ ಸಾರಿ ಗಮನಿಸ್ತೀವಿ. ಭಾಳಷ್ಟು ಇಂಪಾರ್ಟೆಂಟ್. ಇನ್ನು ನರಕೋಶದ ವಿವಿಧ ಭಾಗಗಳೇನು, ಡೆಂಡ್ರೈಟ್ ಇರ್ಬೋದು, ಕೋಶಕಾಯ ಇರ್ಬೋದು, ಆಕ್ಸಾನ್ ಇರ್ಬೋದು, ನರತುದಿ ಇರ್ಬೋದು, ಆ ಭಾಗಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಅಥವಾ ಆ ಭಾಗಗಳಿಗೆ ಸಂಬಂಧಪಟ್ಟ ಏನಾದರೂ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಸಂಸರ್ಗ ಎಂದರೆ ಏನು ಅಂತಕ್ಕಂಥ ಪ್ರಶ್ನೆ, ಅಥವಾ ಇದನ್ನು ಚಿತ್ರಾಧಾರಿತ ರೂಪದಲ್ಲಿ ಕೇಳ್ಬೋದು. ಸಂಸರ್ಗದ ಚಿತ್ರದಲ್ಲಿ ಸಂಸರ್ಗದ ಒಂದು ಭಾಗವನ್ನು ಗುರುತಿಸಿ ಎಕ್ಸ್ ಅಂತಕ್ಕಂಥದ್ದನ್ನು ಸೂಚಿಸಿ, ಈ ಎಕ್ಸ್ ಅಂತಕ್ಕಂಥ ಭಾಗ ಯಾವುದು ಮತ್ತು ಅದರ ಕಾರ್ಯ ಏನು ಅಂತಕ್ಕಂಥದ್ರ ಬಗ್ಗೆ ಸೊ ಎಕ್ಸಾಮ್ನಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಈ ಪಾಠದಲ್ಲಿ ಅಂತಂದರೆ 100% ಆಗಿ ಕೇಳ್ತಕ್ಕಂಥ ಕ್ವಶನ್ ಏನಂತಂದರೆ ಸಸ್ಯ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಭಾಳಷ್ಟು ಸರಿ ಇಂಪಾರ್ಟೆಂಟಾಗಿ ಕೇಳ್ತಾರೆ. ಅದೇ ರೀತಿಯಾಗಿ ಪ್ರಾಣಿ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ 100% ಕೇಳ್ತಾರೆ. ಆಮೇಲೆ ಪರಾವರ್ತಿತ ಕ್ರಿಯೆ ಮತ್ತು ಪರಾವರ್ತಿತ ಚಾಪಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂಥ ಕ್ವಶನ್ 100% ಗ್ಯಾರಂಟಿ ಫಿಕ್ಸ್ ಆಗಿ ಕೇಳ್ತಾರೆ. ಆಮೇಲೆ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಬಾಗುತ್ತದೆ ಏಕೆ ಅಂತಕ್ಕಂಥ ಕ್ವಶನ್ನು, ಇದು ಸಹ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮತ್ತು ಅದರ ಜೊತೆಗೆ ವ್ಯತ್ಯಾಸಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಏನಂತಂದರೆ ಕೇಂದ್ರ ನರವ್ಯೂಹ ವ್ಯವಸ್ಥೆ ಮತ್ತು ಪರಿಧಿ ನರವ್ಯೂಹ ವ್ಯವಸ್ಥೆಗಳ ನಡುವಿನ ವ್ಯತ್ಯಾಸ ಇರ್ಬೋದು. ಮತ್ತು 100% ಆಗಿ ಕೇಳ್ತಕ್ಕಂಥ ಒಂದು ಚಿತ್ರ ಈ ಪಾಠದಲ್ಲಿ ಯಾವುದಂತಂದರೆ ಮೆದುಳಿನ ಚಿತ್ರ 100% ಕೇಳ್ತಾರೆ. ಇನ್ನು ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆಗಳ ನಡುವಿನ ವ್ಯತ್ಯಾಸ ಕೇಳ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಇನ್ನು ಕೊನೆಯ ಪಾಠ ಈ ಒಂದು ಜೀವವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪರಿಸರ. ಸೊ 3 ಅಂಕಕ್ಕೆ ಸೀಮಿತವಾಗಿರತಕ್ಕಂಥ ಈ ಒಂದು ಪಾಠ. ಸೊ ಈ ಪಾಠದಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಸೊ ಓಝೋನ್ನ ಮಹತ್ವಕ್ಕೆ ಸಂಬಂಧಪಟ್ಟಂತೆ, ಅಥವಾ ಓಝೋನ್ ಏನು ಕಾರ್ಯ ಮಾಡುತ್ತೆ, ಅಥವಾ ಓಝೋನ್ ಕುಸಿತಕ್ಕೆ ಕಾರಣವೇನು ಅನ್ನುವಂತಹ ಪ್ರಶ್ನೆಯನ್ನು ಬಹಳ ಸಾರಿ ರಿಪೀಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನು ಜೈವಿಕ ಸಂವರ್ಧನೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಕ್ವಶನ್ ಯಾವಾಗಲೂ ಕೇಳ್ತಾರೆ. ಆದರೆ ಓಝೋನ್ ಜೈವಿಕ ಸಂವರ್ಧನೆ ಇರ್ಬೋದು, ಅಥವಾ ಆಹಾರ ಸರಪಳಿ ಇರ್ಬೋದು, ಅಥವಾ ಶಕ್ತಿಯ ಸಂಚಾರ ಇರಬಹುದು, ಈ ಎಲ್ಲ ಏನು ಅಂಶಗಳಿವೆ ನೋಡ್ರಿ, ಆಹಾರ ಸರಪಳಿಯಲ್ಲಿ ಶಕ್ತಿಯ ಸಂಚಾರ ಇರ್ಬೋದು, ಆಹಾರ ಸರಪಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಶಕ್ತಿಯ ಸಂವರ್ಧನೆ ಇರ್ಬೋದು, ಜೈವಿಕ ಸಂವರ್ಧನೆ ಇರ್ಬೋದು. ಈ 3 ಕಾನ್ಸೆಪ್ಟ್ ಮೇಲೆ ಕೇಳ್ತಕ್ಕಂಥ ಕ್ವಶನನ್ನು ನೇರವಾಗಿ ಕೇಳದೆ ಅನ್ವಯಿಕ ರೀತಿಯಲ್ಲಿ, ಹೌದಾ, ಸೊ ಅನ್ವಯಿಕ ರೀತಿಯಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಜೈವಿಕ ವಿಘಟನೆಯ ವಸ್ತುಗಳ ಬಗ್ಗೆ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಜೈವಿಕ ವಿಘಟನೀಯ ಮತ್ತು ಜೈವಿಕ ವಿಘಟನೀಯವಲ್ಲದ ವಸ್ತುಗಳ ಕುರಿತಾಗಿ ಅನ್ವಯಿಕ ರೀತಿಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಯನ್ನು ಬಹಳ ಸರಿ ನಾವು ನೋಡಿದ್ದೀವಿ. ಸೊ ಆದ್ದರಿಂದ ಹಾಗಂದರೆ ಏನು, ಅವುಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಮಕ್ಕಳು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಇನ್ನು ವಿಘಟಕ ಜೀವಿಗಳಿಗೆ ಉದಾಹರಣೆ ಕೊಡ್ರಿ ಅಂತಕ್ಕಂಥದ್ದನ್ನು ಕೆಲವೊಂದು ಸಾರಿ ಕೇಳಲಾಗಿದೆ. ಮತ್ತು CFC ಅಂತಕ್ಕಂಥ ಶಬ್ದ ತಾವೆಲ್ಲರೂ ಇದನ್ನು ಗಮನ ಇಟ್ಟುಕೊಳ್ಳಲೇಬೇಕು. ಓಝೋನ್ ಪದರದ ನಾಶಕ್ಕೆ ಕಾರಣ ಆಗತಕ್ಕಂಥದ್ದು ಯಾವುದಪ್ಪ ರಾಸಾಯನಿಕ ಅಂದರೆ CFC. ಸೊ CFC ಮುಕ್ತ ವಾತಾವರಣವನ್ನು ಸೃಷ್ಟಿಸಲಿಕ್ಕೆ ಜಗತ್ತಿನಾದ್ಯಂತ ಕೇಳಿಕೊಳ್ಳಲಾಗುತ್ತಿದೆ ಏಕೆ ಅಂತಕ್ಕಂಥದ್ದು ಕ್ವಶನನ್ನು, ಆ ಬೇಸಲ್ಲಿರ್ತಕ್ಕಂಥ ಕ್ವಶನನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದು. ಇನ್ನು ಪ್ಲಾಸ್ಟಿಕ್ ಮುಕ್ತ ಪರಿಸರ ಏಕೆ ಬೇಕು ಅಂತಕ್ಕಂಥದ್ದು ಒಂದು ಸರಳವಾಗಿ ನಾವು ದೈನಂದಿನ ಜೀವನಕ್ಕೆ ಅನ್ವಯವಾಗತಕ್ಕಂತಹ ಕ್ವಶನನ್ನು ಕೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸೊ ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು 80ಕ್ಕೆ 80 ಅಂಕಗಳನ್ನು ಗಳಿಸಲಿಕ್ಕೆ ಜೀವವಿಜ್ಞಾನ ಏನು ವಿಭಾಗ ಇದೆ, ಸೊ ಆ ಜೀವವಿಜ್ಞಾನ ವಿಭಾಗದಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳತಕ್ಕಂಥದ್ದಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿವರೆಗೆ ಅಭ್ಯಾಸ ಮಾಡಿದ್ದೀವಿ. ಸೊ ಒಟ್ಟಿನಲ್ಲಿ ಇಲ್ಲಿವರೆಗೆ ನಾವು ಏನು ಮಾಡಿದ್ದೀವಿ ಅಂತಂದರೆ 3 ವಿಡಿಯೋಗಳನ್ನು ಆಲ್ರೆಡಿ ಮಾಡಿದ್ದೀವಿ. ಸೊ ಅದರಲ್ಲಿ ಭೌತ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ, ರಸಾಯನ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ, ಹಾಗೂ ಇದು ಜೀವವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ. ಸೊ ಈ 3 ವಿಡಿಯೋಗಳಲ್ಲಿ ಪ್ರತಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ್ಯಾವ ಕ್ವಶನ್ಸ್ಗಳನ್ನು ಕೇಳುವಂಥದ್ದಿರುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿವರೆಗೆ ವಿವರಣೆಯನ್ನು ಮಾಡಿದ್ದೇವೆ. ಸೊ ಇಲ್ಲಿ ಜಸ್ಟ್ ನಾವೇನು ಮಾಡಿದ್ದೀವಿ, ಕಾನ್ಸೆಪ್ಟ್ ಬೇಸ್ಡ್ ಎಕ್ಸ್ಪ್ಲನೇಷನನ್ನು ನೀಡಲಾಗಿದೆ ಬರೀ. ಇದು ನಿಮ್ಗೆ ಎಕ್ಸಾಕ್ಟಾಗಿ ಯಾವ ರೀತಿ ಕ್ವಶನ್ ಬರುತ್ತೆ, ಅದಕ್ಕೆ ಯಾವ ರೀತಿ ಉತ್ತರ ಬರೀಬೇಕು ಅಂತಕ್ಕಂಥದ್ರ ಬಗ್ಗೆ ನೀವು ನೋಡಬೇಕಾದ್ರೆ ನಾವು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಯಾವ ಕ್ವಶನ್ 100% ಆಗಿ ಬಂದರೆ ಆ ಪ್ರಶ್ನೆಗೆ ನಾವು ಯಾವ ರೀತಿ ಉತ್ತರಿಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಭೌತ ವಿಜ್ಞಾನ ಮತ್ತು ರಸಾಯನ ವಿಜ್ಞಾನ ಮತ್ತು ಜೀವ ವಿಜ್ಞಾನ ವಿಭಾಗಗಳಿಗೆ ಸಂಬಂಧಪಟ್ಟಂತೆ
ಯಾವ ಕ್ವಶನ್ ಬರುತ್ತೆ ಅದಕ್ಕೆ ಯಾವ ರೀತಿ ಉತ್ತರ ಬರೀಬೇಕು ಅಂತಕ್ಕಂಥದ್ದನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಸೊ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನೀವು ಮತ್ತೆ ಭೇಟಿ ಆಗೋಣ. ಯಾರ್ಯಾರಿಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ, ವಿಡಿಯೋಗಳನ್ನು ನಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್